ನಮಸ್ಕಾರ. ಅಖಿಲ ವಿಶ್ವ ಗಾಯತ್ರಿ ಪರಿವಾರದ ಸಂಸ್ಥಾಪಕರಾದ ಪರಮಪೂಜ್ಯ ಪಂಡಿತ್ ಶ್ರೀರಾಮ್ ಶರ್ಮಾ ಆಚಾರ್ಯಜಿ ಅವರ ಸ್ಫೂರ್ತಿದಾಯಕ ಚಿಂತನೆಗಳ ಲೋಕಕ್ಕೆ ಸ್ವಾಗತ. ನಮಸ್ಕಾರ. ಇಂದು ನಾವು ಆಚಾರ್ಯಜಿಯವರ ಒಂದು ವಿಶೇಷ ಪ್ರವಚನದ ಬಗ್ಗೆ ಮಾತಾಡೋಣ. ಇದು ಅಮೃತ ವಚನ್ ಜೀವನದ ಸಿದ್ಧ ಸೂತ್ರ ಅನ್ನೋ ಪುಸ್ತಕದಲ್ಲಿ ಬಂದಿದೆ. ಹೌದು, ಇದು ಮೂಲತಃ ಅವರ ಅಖಂಡ ಜ್ಯೋತಿ ಪತ್ರಿಕೆಯಲ್ಲಿ ಬಂದ ನವೀನ ವರ್ಷ ಅನ್ನೋ ಲೇಖನವನ್ನ ಆಧರಿಸಿದ ಉಪನ್ಯಾಸ. ಹೌದು, ನವೀನ ವರ್ಷ ಅಂದ ತಕ್ಷಣ ಎಲ್ರಿಗೂ ಹೊಸ ವರ್ಷದ ಕ್ಯಾಲೆಂಡರ್ ನೆನಪಾಗುತ್ತೆ. ಆದ್ರೆ ಈ ಲೇಖನ ಬರೀ ಅಷ್ಟೇನಾ ಅಥವಾ ಬೇರೆ ಏನಾದ್ರೂ ಇದೆಯಾ? ಖಂಡಿತ ಇಲ್ಲ. ಅಂದ್ರೆ ಇದು ಬರೀ ಕ್ಯಾಲೆಂಡರ್ ಬದಲಾಗೋದ್ರ ಬಗ್ಗೆ ಅಲ್ಲ. ಪಂಡಿತ್ಜಿಯವರು ಹೇಳೋದು ನಿಜವಾದ ಹೊಸ ವರ್ಷ ಶುರುವಾಗೋದು ಹೊರಗಲ್ಲ, ನಮ್ಮೊಳಗೆ. ಓ, ಅಂದ್ರೆ ಆಂತರಿಕ ಪರಿವರ್ತನೆ. ಎಕ್ಸಾಕ್ಟ್ಲಿ, ಆಂತರಿಕ ಪರಿವರ್ತನೆ. ನಮ್ಮ ಆಲೋಚನೆಗಳು, ನಮ್ಮ ಅಭ್ಯಾಸಗಳು, ನಮ್ಮ ದೃಷ್ಟಿಕೋನ ಬದಲಾದಾಗ ಮಾತ್ರ ನಿಜವಾದ ನವೀನ ವರ್ಷ ಅಂತ ಅವ್ರು ಹೇಳ್ತಾರೆ. ಹೊರಗಿನ ಪರಿಸ್ಥಿತಿ ಹೇಗೆ ಇರಲಿ, ನಮ್ಮೊಳಗಿನ ಸ್ಥಿತಿ ಸರಿ ಇದ್ರೆ ಎಲ್ಲ ಸರಿ. ಇದು ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದ್ರೆ ನಾವು ಹೆಚ್ಚಾಗಿ ಹೊರಗಿನ ವಿಷಯಗಳ ಮೇಲೆ ಗಮನ ಕೊಡ್ತೀವಿ ಅಲ್ವಾ? ಹೌದು ಹೌದು, ಅದನ್ನೇ ಅವರು ಪ್ರಶ್ನೆ ಮಾಡೋದು. ತಮ್ಮ ಜೀವನ ಸರಿ ಇಲ್ಲ ಅಂದ್ರೆ ಅದಕ್ಕೆ ಬೇರೆಯವ್ರನ್ನ ದೂಷಿಸೋದು ಅಥವಾ ಸನ್ನಿವೇಶಗಳನ್ನ ದೂಷಿಸೋದು ಸಾಮಾನ್ಯ. ಆದ್ರೆ ಆಚಾರ್ಯಜಿ ಹೇಳ್ತಾರೆ, ಮೊದಲು ನಿಮ್ಮನ್ನ ನೀವು ನೋಡ್ಕೊಳ್ಳಿ, ನಿಮ್ಮ ತಪ್ಪುಗಳೇನು, ನಿಮ್ಮ ಯೋಚನೆಗಳು ಹೇಗಿವೆ ಅಂತ ಆತ್ಮಾವಲೋಕನ ಮಾಡಿಕೊಳ್ಳಿ ಅಂತ. ಸರಿ, ಲೇಖನದಲ್ಲಿ ಒಂದು ಉದಾಹರಣೆ ಬರುತ್ತಲ್ಲ, ಆ ಕೂಲಿಯಾಳು ಭಾರ ಹೊತ್ತು ಹೋಗುವಾಗ ಜಾರಿ ಬೀಳೋದು. ಹೌದು, ಆ ಕೂಲಿಯಾಳಿನ ಕತೆ. ಅವನು ಎಣ್ಣೆ ಬಿದ್ದಿರೋ ಜಾಗದಲ್ಲಿ ಜಾರಿ ಬೀಳ್ತಾನೆ. ಆದ್ರೆ ಮತ್ತೆ ಎದ್ದು ನಡೀತಾನೆ ಅಲ್ವಾ? ಅದೇ ಮುಖ್ಯ ಅಂಶ. ಬೀಳೋದು ಸಹಜ, ಜೀವನದಲ್ಲಿ ಕಷ್ಟಗಳು ತಪ್ಪುಗಳು ಆಗುತ್ತೆ. ಆದರೆ ಬಿದ್ದಲ್ಲೇ ಕೂರೋದಲ್ಲ, ಎದ್ದು ಧೂಳು ಕೊಡವಿ ಮತ್ತೆ ಮುನ್ನಡೆಯೋದು. ಆ ಸ್ಥಿತಿಸ್ಥಾಪಕತ್ವ, ಆ ರೆಸಿಲಿಯನ್ಸ್ ಇದೆಯಲ್ಲ, ಅದೇ ನಿಜವಾದ ಶಕ್ತಿ ಅಂತ ಪಂಡಿತ್ ಜಿ ಹೇಳ್ತಾರೆ. ಅಂದ್ರೆ ಕಷ್ಟಗಳನ್ನ ನೋಡಿ ಹೆದರಬಾರದು, ಅದರಿಂದ ಪಾಠ ಕಲಿಬೇಕು ಅಂತನ? ಖಂಡಿತ. ಕಷ್ಟಗಳು ನಮ್ಮನ್ನ ಇನ್ನಷ್ಟು ಗಟ್ಟಿಗೊಳಿಸುತ್ತೆ ಅಂತ ಅವ್ರ ನಂಬಿಕೆ. ಇದು ವ್ಯಕ್ತಿತ್ವ ವಿಕಸನಕ್ಕೆ ಬಹಳ ಮುಖ್ಯವಾದ ಪಾಠ. ಹಾಗಾದ್ರೆ ಈ ಆಂತರಿಕ ಬದಲಾವಣೆ, ಈ ಸ್ಥಿತಿಸ್ಥಾಪಕತ್ವ, ಇದಕ್ಕೂ ಮತ್ತು ನಿಜವಾದ ಸಂಪತ್ತಿಗೂ ಏನಾದ್ರೂ ಸಂಬಂಧ ಇದೆಯಾ? ಲೇಖನದಲ್ಲಿ ಭೌತಿಕ ಸಂಪತ್ತಿನ ಬಗ್ಗೆನೂ ಮಾತು ಬರುತ್ತೆ. ಹೌದು ನೋಡಿ, ಪಂಡಿತ್ಜಿ ಅವರ ಪ್ರಕಾರ ಹಣ, ಆಸ್ತಿ, ಅಧಿಕಾರ ಇವೆಲ್ಲ ತಾತ್ಕಾಲಿಕ. ಅವು ಬೇಕೋ, ಆದ್ರೆ ಅವೇ ಸರ್ವಸ್ವ ಅಲ್ಲ. ನಿಜವಾದ ಸಂಪತ್ತು ಅಂದ್ರೆ ನಮ್ಮ ಸದ್ಗುಣಗಳು, ನಮ್ಮ ಒಳ್ಳೆಯ ನಡತೆ, ನಮ್ಮ ಪ್ರಾಮಾಣಿಕತೆ, ನಾವು ಮಾಡುವ ಒಳ್ಳೆಯ ಕೆಲಸಗಳು. ಇವು ಯಾವತ್ತೂ ನಮ್ಮ ಜೊತೆ ಇರುತ್ತೆ. ಇದೇ ಅಕ್ಷಯವಾದ ಸಂಪತ್ತು. ಓಕೆ, ಸೊ ವ್ಯಕ್ತಿತ್ವ ಪರಿವರ್ತನೆ ಅಂದ್ರೆ ಬರೀ ನಮಗಾಗಿ ಅಲ್ಲ, ನಮ್ಮಲ್ಲಿರುವ ಈ ಸದ್ಗುಣಗಳೇ ನಿಜವಾದ ಆಸ್ತಿ ಅಂತ. ಹೌದು, ಬಾಹ್ಯ ಆಡಂಬರಕ್ಕಿಂತ ಆಂತರಿಕ ಮೌಲ್ಯಗಳಿಗೆ ಬೆಲೆ ಕೊಡಬೇಕು ಅನ್ನೋದು ಅವರ ಸಂದೇಶದ ತಿರುಳು. ಇದು ಕೇವಲ ವೈಯಕ್ತಿಕ ಮಟ್ಟಕ್ಕೆ ಸೀಮಿತನಾ? ನನ್ನನ್ನು ನಾನು ಸರಿ ಮಾಡ್ಕೊಂಡ್ರೆ ಸಾಕ? ಸಮಾಜದ ಬಗ್ಗೆನೂ ಲೇಖನದಲ್ಲಿ ಪ್ರಸ್ತಾಪ ಇದೆ ಅಲ್ವಾ? ಬಡತನ, ಅನಕ್ಷರತೆ. ಖಂಡಿತವಾಗಿಯೂ ಇದು ವೈಯಕ್ತಿಕ ಮಟ್ಟಕ್ಕೆ ಸೀಮಿತ ಅಲ್ಲ. ಪಂಡಿತ್ಜಿ ಅವರ ದೃಷ್ಟಿ ಬಹಳ ವಿಶಾಲವಾದದ್ದು. ವ್ಯಕ್ತಿ ನಿರ್ಮಾಣದಿಂದ ಯುಗ ನಿರ್ಮಾಣ ಅನ್ನೋದು ಅವರ ಘೋಷವಾಕ್ಯ. ಓ ಹೌದು. ನಾವು ನಮ್ಮನ್ನು ಸರಿಪಡಿಸಿಕೊಂಡಾಗ, ನಮ್ಮಲ್ಲಿ ಸದ್ಗುಣಗಳು ಬೆಳೆದಾಗ ಸಹಜವಾಗಿಯೇ ನಮ್ಮ ಗಮನ ಸಮಾಜದ ಕಡೆ ಹೋಗುತ್ತೆ. ನಮ್ಮ ಸುತ್ತ ಇರುವ ಸಮಸ್ಯೆಗಳ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಲೇಖನ ನಮ್ಮನ್ನು ಕೇಳುತ್ತೆ, ಈ ಬಡತನ, ಈ ಅನಕ್ಷರತೆ ನಿವಾರಣೆಗೆ ನಿಮ್ಮ ಕೊಡುಗೆ ಏನು ಅಂತ. ಅಂದ್ರೆ ನಮ್ಮ ಜವಾಬ್ದಾರಿಯನ್ನ ನೆನಪಿಸುತ್ತೆ. ಹೌದು, ನಮ್ಮ ಆಂತರಿಕ ಸಂಪತ್ತಿನ ಅಂದ್ರೆ ನಮ್ಮ ಜ್ಞಾನ, ನಮ್ಮ ಕರುಣೆ, ನಮ್ಮ ಸೇವಾ ಮನೋಭಾವವನ್ನ ಸಮಾಜಕ್ಕೆ ಉಪಯೋಗಿಸಬೇಕು. ನಿಸ್ವಾರ್ಥ ಸೇವೆ ಮಾಡಬೇಕು. ಆಗಲೇ ನಮ್ಮ ವ್ಯಕ್ತಿತ್ವ ಪರಿವರ್ತನೆಗೆ ಒಂದು ಅರ್ಥ ಬರುತ್ತೆ. ಈ ಅರಿವು, ಈ ಜ್ಞಾನ ಇಂದಿನ ಕಾಲಕ್ಕೆ ಅತ್ಯಗತ್ಯವಾಗಿದೆ. ಹೌದು, ನಿಜ. ಯಾಕಂದ್ರೆ ಎಲ್ಲರೂ ತಮ್ಮಲ್ಲೇ ಮುಳುಗಿ ಹೋಗಿರೋ ಹಾಗೆ ಕಾಣುತ್ತೆ ಇವತ್ತು. ಹೌದು, ಅದಕ್ಕೆ ಈ ಚಿಂತನೆಗಳು ಹೆಚ್ಚು ಪ್ರಸ್ತುತ. ಆತ್ಮಕೇಂದ್ರಿತತೆಯಿಂದ ಹೊರಬಂದು ಸಮಾಜಮುಖಿಯಾಗಿ ಬದುಕುವುದಕ್ಕೆ ಇದು ಪ್ರೇರಣೆ ನೀಡುತ್ತೆ. ಈ ಅಮೂಲ್ಯವಾದ ವಿಚಾರಗಳನ್ನ, ಈ ಚಿಂತನೆಗಳನ್ನ ಇನ್ನಷ್ಟು ಆಳವಾಗಿ ತಿಳ್ಕೊಳ್ಳುವರು ಏನ್ ಮಾಡಬಹುದು? ಎಲ್ಲಿ ಸಿಗುತ್ತೆ ಅವರ ಹೆಚ್ಚಿನ ಉಪನ್ಯಾಸಗಳು? ಪಂಡಿತ್ ಶ್ರೀರಾಮ್ ಶರ್ಮಾ ಆಚಾರ್ಯಜಿಯವರು ಸಾವಿರಾರು ಪುಸ್ತಕಗಳನ್ನು ಬರೆದಿದ್ದಾರೆ, ಸಾವಿರಾರು ಪ್ರವಚನಗಳನ್ನು ನೀಡಿದ್ದಾರೆ. ಅವರ ಬಹುತೇಕ ಎಲ್ಲಾ ಸಾಹಿತ್ಯ ಮತ್ತು ಪ್ರವಚನಗಳು ಆನ್ಲೈನ್ನಲ್ಲಿ ಲಭ್ಯವಿದೆ. ಓ ಗ್ರೇಟ್. ಅವರ ಅಧಿಕೃತ ವೆಬ್ಸೈಟ್ www.awgp.org ಅಂತ ಇದೆ. awgp.org. ಅಲ್ಲಿಗೆ ಹೋದ್ರೆ ಆಡಿಯೋ, ವಿಡಿಯೋ, ಪುಸ್ತಕಗಳು
ಲೇಖನಗಳು ಎಲ್ಲವೂ ಸಿಗುತ್ತೆ. ಕನ್ನಡದಲ್ಲೂ ಸಾಕಷ್ಟು ಲಭ್ಯವಿದೆ. ಓ, ಕನ್ನಡದಲ್ಲೂ ಇದ್ಯಾ? ಹೌದು. ಅದನ್ನ ಓದಿದ್ರೆ ಕೇಳಿದ್ರೆ ಖಂಡಿತವಾಗಿ ಜೀವನಕ್ಕೆ ಒಂದು ಹೊಸ ದಿಕ್ಕು ಸಿಗುತ್ತೆ, ವ್ಯಕ್ತಿತ್ವದಲ್ಲಿ ಸಕಾರಾತ್ಮಕ ಬದಲಾವಣೆಗಳೂ ಆಗುತ್ತೆ. ಖಂಡಿತ. ಈ ದಿವ್ಯ ಒಳನೋಟಗಳು ನಮ್ಮ ಕೇಳುಗರ ಜೀವನವನ್ನು ಸಮೃದ್ಧಗೊಳಿಸಲಿ ಅಂತ ಆಶಿಸೋಣ. ಈ ಜ್ಞಾನವನ್ನ ನಮ್ಮದಾಗಿಸಿಕೊಳ್ಳುವ ಮೊದಲ ಹೆಜ್ಜೆ ಏನು ಅನ್ನೋದನ್ನ ಯೋಚಿಸ್ತಾ ಈ ಚರ್ಚೆಯನ್ನ ಮುಗಿಸೋಣ. ಧನ್ಯವಾದಗಳು. ಧನ್ಯವಾದಗಳು.